ಬ್ರಾಂಚ್ ದೊಣ್ಣೆ ಬಿರಿಯಾನಿ ರಾಜ್ಕುಮಾರ್ ಸರ್ ಫ್ಯಾಮಿಲಿಗೆ ಇದಕ್ಕೂ ಒಂದು ಇದೆ. ಪ್ರತಿ ಇದರಲ್ಲೂ ಅಪ್ಪು ಸರ್ ಫೋಟೋ ಫಿಕ್ಸು. ಏನು ಹೇಳ್ತೀರಾ, ನೀವು ಓಪನಿಂಗ್ ಬಂದಿದ್ದೀರಾ? ತುಂಬ ಖುಷಿ ಆಗ್ತಿದೆ. ಇವತ್ತು 20ನೇ ಬ್ರಾಂಚು. ನಾನು ಹಿಂದೆ ಅಶ್ವಿನಿ ಆಂಟಿ ಜೊತೆ ಇಂದಿರಾನಗರ್ ಬ್ರಾಂಚ್ ಓಪನಿಂಗಿಗೆ ಹೋಗಿದ್ದೆ. ಆಮೇಲೆ ಇನ್ನೊಂದೇನೆಂದರೆ ನಾನು ಮೈಸೂರಲ್ಲಿ ಸಾಕಷ್ಟಲ್ಲಿ ದೊಣ್ಣೆ ಬಿರಿಯಾನಿ ಪ್ಯಾಲೇಸಿಂದ ಆರ್ಡರ್ ಮಾಡ್ತಾ ಇರ್ತೀನಿ. ಆವಾಗ ಸಚಿನ್ ಅವರು ಗೊತ್ತಾಗಿದ್ದು. ಸೊ ಅವ್ರಿಗೆ ಫೋನ್ ಮಾಡಿದಾಗ ಇಮ್ಮಿಡಿಯೇಟಾಗಿ ಮನೆಗೆ ಯಾವಾಗಲೂ ಬಿರಿಯಾನಿ ಕಳಿಸ್ತಾರೆ. ನನಗಂತೂ ತುಂಬ ಇಷ್ಟ ಬಿರಿಯಾನಿ. ಸೊ ಇವತ್ತು ಚನ್ನಪಟ್ಟಣದಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಆಗ್ತಾ ಇದೆ. ಅದು ತುಂಬ ಖುಷಿ ಆಗ್ತಿದೆ. ಸೊ ಎಲ್ಲರೂ ಬಂದು ಇಲ್ಲಿ ಬಿರಿಯಾನಿ ಟೇಸ್ಟ್ ಮಾಡಲೇಬೇಕಂತ ಅನಿಸುತ್ತೆ. ಏನು ಬಿರಿಯಾನಿ ಇರೋದು? ಮಲ್ಲಿಗೆ, ಈಗ ಹೊಸ ಬಿರಿಯಾನಿ ಮಲ್ಲಿಗೆ ಬಿರಿಯಾನಿ, ಮಲ್ಲಿಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ಆಮೇಲೆ ಕಬಾಬು, ಬೇರೆ ಮಟನ್ ಫ್ರೈ, ಮಟನ್ ಪೆಪ್ಪರ್ ಫ್ರೈ ಎಲ್ಲ ಇದೆ. ಸೊ ಎಲ್ಲರೂ ಬಂದು ಇಲ್ಲಿ ಟೇಸ್ಟ್ ಮಾಡಬೇಕಂತ. ನಿಮ್ಗೆ ಏನು ಇಷ್ಟ ಸರ್? ಎಲ್ಲ ಫೇವ್ರೇಟ್? ನನ್ನ ಫೇವ್ರೇಟ್ ಬಂದ್ಬಿಟ್ಟು ಮಟನ್ ಪೆಪ್ಪರು, ಆಮೇಲೆ ಮಟನ್ ಬಿರಿಯಾನಿ ನನ್ನ ಫೇವ್ರೇಟ್ ಡಿಶ್. ಸರ್ ನಿಮಗೆ ಅಂದರೆ ನೀವು ಜಾಸ್ತಿ ತಿಂದಿರೋ ಪ್ಲೇಸ್ ಯಾವುದು ಬಿರಿಯಾನಿ? ಯಾವುದು? ದೊಣ್ಣೆ ಬಿರಿಯಾನಿ ಯಾವ ಬ್ರಾಂಚಲ್ಲಿ ತಿಂದಿರೋದು? ನಾನು ಎಲ್ಲ ಬಿರಿಯಾನಿ ಅಂತೂ ಟ್ರೈ ಮಾಡ್ತಾನೆ ಇರ್ತೀನಿ. ಬಟ್ ಇದು ಏನಂದರೆ, ಇದು ನಮ್ಮ ಮನೇಲಿ ಒಂದೊಂದು ಚಿಕ್ಕ ಈಗ ಗೆಟ್ ಟುಗೆದರ್ ಎಲ್ಲ ಆಗುತ್ತೆ, ಎಲ್ಲ ಫ್ರೆಂಡ್ಸ್ ಬರ್ತಾರೆ, ತುಂಬ ಜನ ಬರ್ತಾರೆ. ಸೊ ಇಮಿಡಿಯೇಟಾಗಿ ನಾನು ಇವ್ರಿಗೆ ಸಚಿನ್ ಅವ್ರಿಗೆ ಫೋನ್ ಮಾಡ್ತೀನಿ. ಸೊ ಅವರು ಇಡೀ ಹಾಟ್ ಕೇಸಲ್ಲಿ ಬಿರಿಯಾನಿ ಹಾಕಿ ಮನೆಗೆ ಕಳಿಸ್ಬಿಡ್ತಾರೆ. ಮೈಸೂರದೊಂದು ಇನ್ಸಿಡೆಂಟ್ ಹೇಳಿದ್ದೆ. ಮೈಸೂರದೊಂದು ಇನ್ಸಿಡೆಂಟ್ ಅಲ್ಲಿ ತರಿಸ್ಕೊಂಡಿದ್ದೆ. ಅದೇ ಮೈಸೂರಲ್ಲಿ ಅದೇ ಹೇಳಿದ್ನು ನಾನು. ಆ್ಯಕ್ಚುಲಿ ನನ್ನ ಕಸಿನ್ ಲಕ್ಷ್ಮಣ್ಣು ಈ ಥರ ಮೈಸೂರು ಬಂದಿದ್ದೆ, ಇಲ್ಲಿ ಹೊಸ ಬಿರಿಯಾನಿ ಇದೆ ಬ್ರೋ, ಟ್ರೈ ಮಾಡು ಅಂತ. ಯಾವುದು ಇದು? ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಅಂತ. ಆಮೇಲೆ ಇವ್ರಿಗೆ ಫೋನ್ ನಂಬರ್ ಕೊಟ್ಟು ಅವಾಗ ಫೋನ್ ಮಾಡಿದೆ. ಆವಾಗ ಒಂದ್ಸಲಿ ಸುಮ್ಮನೆ 1-2 ಬಿರಿಯಾನಿ ತರಿಸಿ ಟೇಸ್ಟ್ ಮಾಡಿದ್ದೆ. ಆಮೇಲೆ ತುಂಬ ಇಷ್ಟ ಆಯಿತು. ಆಮೇಲೆ ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದರು, 10-20 ಜನ. ಒಂದು ಚಿಕ್ಕ ಕಾರ್ಯಕ್ರಮ ಆಯಿತು ಮನೆಯಲ್ಲಿ. ಸೊ ಅವಾಗಲೂ ಕೂಡ ಇಲ್ಲಿಂದನೇ ತರಿಸಿ ಮನೆಗೆ ಊಟ ಮಾಡಿದ್ವಿ. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಸಚಿನ್ ಅವ್ರು ಯಾವಾಗ ಪರಿಚಯ? ಆಯಿತು, 3-4 ವರ್ಷ ಆಯಿತು. 3-4 ವರ್ಷ ಆಯಿತು. ನೀವೇನಾದರೂ ಬ್ರಾಂಚ್ ಓಪನ್ ಮಾಡಬೇಕಾ? ಹಾಂ, ನೀವೇನಾದ್ರು ಇವರೇ ಅಷ್ಟು ಮಾಡಿದೆ, ಎಲ್ಲ ಒಂದೇ ಅಲ್ಲ. ಇನ್ನೇ ನಾನೇನು ಓಪನ್ ಮಾಡೋದು ಸರ್. ಅವ್ರ ಆಶೀರ್ವಾದ ರೆಪ್ಪೆ ಎಲ್ಲ ಕಡೆ ಹೌಸ್ಫುಲ್ ಒಳ್ಳೆ ಬಗ್ಗೆ ಹೇಗೆ ನಡೀತು? ಅದೇ ಪಪ್ಪೆ ಒಂಥರ ಒಂದು ಹೊಸ ಸಿನಿಮಾ, ಒಂದು ಹೊಸ ಪ್ರಯತ್ನ, ಹೊಸ ಥರ ಟೆಕ್ನಿಕ್ಯಾಲಿಟಿ ಇರ್ಬೋದು, ಕತೆ ವಿಚಾರ ಇರ್ಬೋದು. ಸೊ ಜನಕ್ಕೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡಿದೆ. ಅವ್ರಿಗೆ ಒಂದಷ್ಟು ಜನ ತುಂಬ ಇಷ್ಟಪಟ್ಟಿದ್ದಾರೆ. ಖುಷಿಯಾಗುತ್ತೆ. ಸರ್ ನೆಕ್ಸ್ಟ್ ಯಾವ ಫಿಲಮ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ? ಇವಾಗ ರಾಮಾಯಣ ಸಿನಿಮಾ ಶೂಟ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಇಲ್ಲ ಇಯರ್ ಎಂಡ್ ರಿಲೀಸ್ ಆಗುತ್ತೆ. ಅಂದಂದಿದ್ದು ಕಾಲ ಆಮೇಲೆ ಒಂದೊಂದಿದ್ದು ಕಾಲ ನವೆಂಬರ್ ಡಿಸೆಂಬರಲ್ಲಿ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ಗ್ರಾಮೀಣ. ಸಚಿನ್ ನೀವು ಹೇಳಿ, 20ನೇ ಬ್ರಾಂಚ್ ವಿನಯ್ ಸರ್ ಬಂದಿದ್ದಾರೆ. ಪ್ರತಿ ಸತಿನೂ ದೊಡ್ಡ ಮನೆ ಬರ್ತಲೇ ಇರ್ತಾರೆ. ವಿನಯ್ ಸರ್ 2ನೇ ಬಾರಿ ಕಳಿಸಿದ್ರ ಹೇಗಿದೆ? ಏನಿಲ್ಲ, ಅವ್ರ ಮನೆ ತಂದಿಂದನೇ ನಾನು ಇಲ್ಲಿ ತನಕ ಬಂದಿರೋದು. ಚಿಕ್ಕದಾಗಿ ಓಪನ್ ಮಾಡ್ಕೊಂಡಿದ್ವಿ. ಶಿವಣ್ಣ ಎಲ್ಲ ಔಟ್ಲೆಟ್ಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಒಂದು 8-9 ಬ್ರಾಂಚ್ ಶಿವಣ್ಣ ಓಪನ್ ಮಾಡಿದ್ದಾರೆ. ಅಶ್ವಿನಿ ಅಕ್ಕ ಮತ್ತು ವಿನಯಣ್ಣ ಇದು 2ನೇ ಬ್ರಾಂಚ್ ಓಪನ್ ಮಾಡ್ತಾ ಇರೋದು. ಪ್ರತಿ ಒಂದು ಸತಿನೂ ಯಾವಾಗ ಹೋದ್ರು, ಯಾವಾಗ ಫೋನ್ ಮಾಡಿದ್ರು ಇಮ್ಮಿಡಿಯೇಟಾಗಿ ಬೆಳೆಸೋ ಗುಣ ಇದೆಯಲ್ಲ, ಎಲ್ರಿಗೂ ಬರೋಲ್ಲ, ದೊಡ್ಡ ಮನೆಗೆ ಮಾತ್ರ. ಈಗ ಸ್ಟಾರ್ಸ್ ಕರ್ಸ್ಬೇಕು ಅಂದರೆ ದುಡ್ಡು ಇಸ್ಕೊತಾರೆ, ಅದು ಇದು ಅಂತೇಳಿ. ಇವತ್ತಿನ ತನಕ ಬಿರಿಯಾನಿ ನಾನು ಕಳಿಸಿದ್ರೆ ಬಿಲ್ ಹೇಳಿದ್ರೆ ನೀನು ಬಿಲ್ ತೊಗೊಂಡ್ರೆ ಅಷ್ಟೇ ನಾನು ತೊಗೊಳ್ತೀನಿ, ಇಲ್ಲ ತೊಗೊಳೋದೇ ಇಲ್ಲ ಅಂತೇಳಿ ಯಾವಾಗಲೂ ಗಲಾಟೆ ಅವ್ರದ್ದು. ಅಷ್ಟು ಚಿಕ್ಕ ಲೆವೆಲಿಂದ ಸಪೋರ್ಟ್ ಮಾಡ್ಕೊಂಡ್ಬಂದಿರಿ. ಇಲ್ಲಿ ತನಕ 20 ಬ್ರಾಂಚ್ ತನಕ ಬಂದಿದೆ. ಅವ್ರ ಸಪೋರ್ಟಿಂದನೇ ಆಗಿರೋದು. ಅವ್ರ ಹತ್ರ ಬಿಲ್ ತಗೊಳಕ್ಕೆ ನಮ್ಗೆ ಮನ್ಸಾರ ಹೆಂಗೆ ಬರೋದು? ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಬಟ್ ಆದ್ರೂ ಅವ್ರ ದೊಡ್ಡ ಗುಣ ಹೆಂಗೆ ಅಂದರೆ, ಬಿಲ್ ಕೊಡದೆ ನಾನು ತೊಗೊಳೋದೇ ಇಲ್ಲ ಅಂತೇಳಿ ಯಾವಾಗಲೂ ಬಿಲ್ ಕೊಟ್ಟು ತೊಗೊತಾರೆ. ಆ ದೊಡ್ಡ ಮನೆ ಗುಣ ಅದು. ಅವ್ರ ಆಶೀರ್ವಾದದಿಂದ ಇಲ್ಲಿ ತನಕ ಬಂದಿದ್ದೀವಿ. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ 300-350 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಸಂಸ್ಥೆ, ನನ್ನ ಸಂಸ್ಥೆ ಅಂತ ನಾನು ಹೇಳೋದೇ ಇಲ್ಲ, ದೊಡ್ಡ ಮನೆ ಸಂಸ್ಥೆನೇ ಅಂತಲೇ ನಾನು ಹೇಳೋದು ಯಾವತ್ತು. ಬೆಳೆಸೋ ಗುಣ ಅವ್ರ ಮನೆಗೆ ಬಿಟ್ಟರೆ ಇನ್ನು ಯಾರಿಗೂ ಬರಲ್ಲ, ಅಷ್ಟು ಒಳ್ಳೆ ಗುಣ. ಆ್ಯಂಡ್ ವಿನೋಣನೂ ಅಷ್ಟೇ, ಅಪ್ಪು ಸರ್ದೇ ತದ್ರೂಪ ನಾನು ನೋಡ್ದಂಗೆ. ಅಷ್ಟು ಇನ್ನೋಸೆಂಟು, ಅಷ್ಟು ಇದು, ಅಷ್ಟು ಸೈಲೆಂಟು. ಯಾವಾಗ ಕೇಳಿದ್ರು ಅದೇ ವಿನಯತೆ. ಮೊನ್ನೆ ಮನೆಗೆ ಹೋಗಿದ್ವಿ, ಮನೆಗೆ ಹೋದ್ರಲ್ಲೂ ಅಷ್ಟೇ ಅದೇ ಥರ ಗೆಸ್ಚರು. ಯಾರು ಏನು ನೋಡಲ್ಲ, ಅಷ್ಟು ಪ್ರೀತಿಯಿಂದ ನೋಡ್ಕೊತಾರೆ. ಅವ್ರಿಗೆ ಒಳ್ಳೇದಾಗಲಿ, ದೇವ್ರು ಚೆನ್ನಾಗಿರಲಿ. ಥ್ಯಾಂಕ್ ಯು. ನೀವು ಚನ್ನಪಟ್ಟಣದಲ್ಲಿ ಓಪನ್ ಮಾಡಿ ಇಷ್ಟ? ತುಂಬ ಖುಷಿ ಆಯಿತು. ಇದು ನಾವು ಮೈಸೂರು ಈ ಬ್ರಾಂಚ್ ಓಪನ್ ಮಾಡಿದ್ದು ಒಂದೇ ವಿನಯ್ ಸರ್
ನಾವು ಬ್ರಾಂಚ್ ಓಪನ್ ಮಾಡಿದ್ದು ವಿನಯ್ ಸರ್ ಬಂದು ನಮ್ಗೆ ಇನಾಗ್ರೇಷನ್ ಮಾಡಿಕೊಡ್ಬೋದು. ತುಂಬ ಖುಷಿ ಆಯಿತು. ಇದು ಏನು ಅನ್ಸುತ್ತೆ? ತುಂಬ ಖುಷಿ ಅನಿಸುತ್ತೆ. ಅದು ತಾಲೂಕು ಲೆವೆಲ್ಗೆ ಕೊಟ್ಟಿರೋದು ನನಗೆ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ನಾನು 2 ಇಯರ್ಸ್ ಬ್ಯಾಕೆ ಕೇಳಿದಾಗ ಇಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಆದರೂ ಒಂದು ಚಾನ್ಸ್ ತೊಗೊಂಡು ಕೇಳಿದೆ. ಸಚಿನ್ ಸರ್ ಎಲ್ಲ ಹೆಲ್ಪ್ ಮಾಡೋದು, ಜೊತೆ ವಿನಯ್ ಅಣ್ಣನೂ ಒಂದು ಸ್ವಲ್ಪ ತುಂಬ ಹೆಲ್ಪ್ ಮಾಡಿದ್ದಾರೆ.